ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಡಿ.ಕೆ. ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ನಾನು ಬ್ರದರ್ಸ್ ತರ ಇದೀವಿ, ನಾವು ಹುಟ್ಟುವಾಗ ಒಬ್ರೇ ಸಾಯುವಾಗ್ಲೂ ಒಬ್ರೇ, ಹಾಗಾಗಿ ಯಾವುದೇ ಗುಂಪು ಯಾಕೆ ಬೇಕು, ಇರೋ ಅಷ್ಟು ದಿನ ಒಟ್ಟಿಗಿರೋಣ. ಸಿದ್ದರಾಮಯ್ಯದೊಂದು ಗುಂಪು, ಡಿ.ಕೆ. ಶಿವಕುಮಾರ್ದ ಗುಂಪು, ಹಂಗೇನಿಲ್ಲ, ನಾವೆಲ್ಲರೂ ಒಂದೇ. ನಾಳೆ ಬ್ರೇಕ್ಫಾಸ್ಟ್ ವಿಚಾರ ನನಗೂ ಸಿ.ಎಂ.ಗೆ ಸಂಬಂಧಪಟ್ಟಿದ್ದು, ಮಧ್ಯಾಹ್ನ ಊಟಕ್ಕೆ ಸಿಗ್ತಾ ಇದ್ದಾರೆ, ತಿಂಡಿಗೆಲ್ಲ. ನಮ್ಮಲ್ಲಿ ಯಾವುದೇ ರೀತಿಯ ಗುಂಪಿಲ್ಲ, ನಾವೆಲ್ಲ ಒಂದೇ. ವಿಧಾನಸೌಧದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೊಟ್ಟಿರುವ ಸ್ಟೇಟ್ಮೆಂಟ್. ಯಾವುದೇ ರೀತಿಯ ಗುಂಪಿದೆ, ನಮ್ಮಲ್ಲಿ ಅಸಮಾಧಾನ ಇದೆ, ಭಿನ್ನಾಭಿಪ್ರಾಯಗಳಿದ್ದಾವೆ, ಅವ್ರದ್ದೊಂದು ಬಣ ನಮ್ದೊಂದು ಬಣ, ಅವ್ರ ಬೆಂಬಲಿಗರೇ ಬೇರೆ ನನ್ನ ಬೆಂಬಲಿಗರೇ ಬೇರೆ, ಇಲ್ಲ, ಹಾಗೆಲ್ಲ ಇಲ್ಲ. ಸಿದ್ದರಾಮಯ್ಯ ನನಗೆ ಸಹೋದರನ ರೀತಿಯಲ್ಲಿ, ಈ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ, ಹಾಗೆ ನನ್ನ ಅಣ್ಣನ ರೀತಿಯಲ್ಲಿ ಅವ್ರನ್ನ ನೋಡ್ತೀನಿ. ಆಮೇಲೆ ನಾಳೆ ಏನು ಚರ್ಚೆ ಆಗುತ್ತೆ ಅನ್ನೋದು ನಮ್ಮಿಬ್ರಿಗೆ ಬಿಟ್ಟಿದ್ದದು, ನಾವು ಚರ್ಚೆ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಗುಂಪಿಲ್ಲ, ಅದನ್ನು ಕೇಳಕ್ಕೆ ಹೋಗಬೇಡಿ ನೀವು, ಹಿಂಗಂತ ವಿಧಾನಸೌಧದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್. ಒಟ್ಟಾಗಿ ಒಗ್ಗೂಡಿಸ್ಕೊಂಡು ಹೋಗಬೇಕು, ಆ ಜವಾಬ್ದಾರಿ ನನ್ನಲ್ಲಿದೆ. ಹಾಗೆ ನಾನು ಬೆಂಬಲಿಗರನ್ನು ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಬೇಕು ಅಂತಿದ್ರೆ ಎಷ್ಟೊತ್ತು ಬೇಕು, ಎಷ್ಟೊತ್ತಿನ ಕೆಲಸ ಅದು ನನಗೆ. ಬಟ್ ನಾನು ಹಂಗೆ ಮಾಡಲ್ಲ, ಯಾಕಂದರೆ ನಾನು ಒಬ್ಬ ಪಾರ್ಟಿಯ ಪ್ರೆಸಿಡೆಂಟ್ ಇದ್ದೀನಿ, KPCC ಅಧ್ಯಕ್ಷ. ನನಗೆಲ್ಲರೂ ಒಂದೇ, ಎಲ್ಲರೂ ಸರಿದೂಗಿಸ್ಕೊಂಡು ಹೋಗಬೇಕು. ನಾನು ಈ ಗುಂಪು ಗಿಂಪೆಲ್ಲ ಕಟ್ಟಲ್ಲ, ನಾನು ಅದಕ್ಕೆ ಒಪ್ಪಿಗೆನೂ ಕೊಡಲ್ಲ ಅಂತ ಅವರ ವಾದ. ಅದು ನಂದು ಸಿ.ಎಂ.ದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ, ಡಿ.ಕೆ. ಅದೊಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಅಲ್ಲಪ್ಪ, ಅದು ನಂದು ಸಿ.ಎಂ.ದು. ಓಕೆ, ಮತ್ತೆ ಸಂಪರ್ಕಕ್ಕೆ ನನ್ನ ಕಲಿಗ ದುರ್ಗೇಶ್ ಸಿಕ್ಕಿದ್ದಾರೆ. ದುರ್ಗೇಶ್, ನಾಳೆ ಏನ್ ಚರ್ಚೆ ಆಗ್ಬೋದು ಅನ್ನೋದೇ ಕುತೂಹಲ. ಅಂಡ್ ಗುಂಪಿಲ್ಲ ಅನ್ನೋದನ್ನ ಪದೇ ಪದೇ ಫೋರ್ಸ್ಫುಲ್ಲಿ ಹೇಳೋದ್ರ ಮುಖಾಂತರ ನಮ್ಗಳನ್ನು ಒಪ್ಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರಾ ಅಂತ. ಖಂಡಿತ ವಿದ್ಯಾ, ಏನು ಹೈಕಮಾಂಡ್ ಸೂಚನೆ ಮೇರೆಗೆ ಡಿ.ಸಿ.ಎಂ. ಮತ್ತು ಸಿ.ಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ರು. ಒಂದು ಸಂದೇಶವನ್ನ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸಿ.ಎಂ. ಮತ್ತು ಡಿ.ಸಿ.ಎಂ.ಗೆ ಬಂದಿತ್ತು. ಕಳೆದೊಂದು ತಿಂಗಳಿನಿಂದ ಕೂಡ ಆಗ್ತಿರುವಂತಹ ಬೆಳವಣಿಗೆಗಳು ಹೈಕಮಾಂಡ್ಗೂ ಕೂಡ ತಲೆನೋವನ್ನ ತಂದಿತ್ತು. ಒಂದಿಷ್ಟು ಪಕ್ಷಕ್ಕೆ ಮುಜುಗರ ಆಗುವ ನಿಟ್ಟಿನಲ್ಲಿ ಮತ್ತು ಇದನ್ನ ಬಿಜೆಪಿ ಜೆಡಿಎಸ್ ಅಧಿವೇಶನ ಸಮಯದಲ್ಲಿ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗ್ತಿತ್ತು. ಹೀಗಾಗಿ ಈ ಒಂದು ಅಧಿವೇಶನದ ಸಂದರ್ಭದಲ್ಲಿ ನಾವಿಬ್ಬರೇ ಒಂದಾಗಿದ್ದೇವೆ ಅನ್ನುವಂತ ಮತ್ತು ಒಗ್ಗಟ್ಟಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ಗೆ ಮತ್ತು ವಿಪಕ್ಷಗಳಿಗೆ ಸಾರಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರುವಂತದ್ದು. ಇದರ ಜೊತೆಗೆ ನಾಳೆ ನಡೆಯುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ, ಲಂಚ್ ಮೀಟಿಂಗ್ ಕೂಡ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ಮೇಲ್ನೋಟಕ್ಕೆ ನಾವಿಬ್ಬರು ಒಂದಾಗಿದ್ದೇವೆ ಅನ್ನುವಂತ ಮಾತುಗಳು ಆಗ್ತಿದ್ರು ಕೂಡ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಪದೇ ಪದೇ ಅಂದ್ರೆ ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೀಟಿಂಗ್ ನಡೆಸಿದ್ರು. ಅದಕ್ಕೂ ಮುನ್ನ ಕೆ.ಸಿ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಭೆ ನಡೆಸಿದ್ರು. ನಿನ್ನೆ ಸಂಸದೀಯ ಮಂಡಳಿ ಸಭೆಯಲ್ಲೂ ಕೂಡ ಇದೇ ವಿಚಾರ ಚರ್ಚೆ ಆಗಿದೆ. ಒಂದು 15 ನಿಮಿಷಷ್ಟು ಚರ್ಚೆ ಆಗಿದೆ. ಹೀಗಾಗಿ ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿರೋದ್ರಿಂದ ಇಲ್ಲಿಯವರೆಗೂ ಕೂಡ ನಾಯಕತ್ವ ಬದಲಾವಣೆ ಫೈಟ್ಗೆ ಕ್ಲಾರಿಟಿ ಸಿಕ್ಕಿದೆ. ಬ್ರೇಕ್ ಸಂಪೂರ್ಣವಾಗಿ ಬಿದ್ದಿದೆ ಅನ್ನುವಂಥದ್ದಿಲ್ಲ. ತಾತ್ಕಾಲಿಕ ಬ್ರೇಕ್ ಬಿದ್ದಿರೋದ್ರಿಂದ ಬೆಳಗಾವಿ ಅಧಿವೇಶನದ ಬಳಿಕ ಮತ್ತೆ ನಾಯಕತ್ವ ಪಾಲಿಟಿಕ್ಸ್ ಮತ್ತೆ ಚರ್ಚೆಗೆ ಬರುತ್ತೆ. ಜೊತೆಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಎಂ. ಸಿದ್ದರಾಮಯ್ಯ ಅವರ ನಡುವೆ ಈ ಒಂದು ಫೈಟ್ ಮುಂದುವರಿಯುವಂತದ್ದು. ಹೀಗಾಗಿ ಸದ್ಯಕ್ಕೆ ಆಗ್ತಿರುವಂತದ್ದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಎಂ. ಸಿದ್ದರಾಮಯ್ಯ ನಾವಿಬ್ಬರು ಸಹೋದರರು, ಅನದರ್ ಮದರ್ ಫ್ರಮ್ ಅನದರ್ ಬ್ರದರ್ ಅನ್ನುವಂಥದ್ದು ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ನೇರವಾಗಿ ಹೇಳ್ತಿದ್ದಾರೆ. ಒಂದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಜೊತೆಗೆ ಪಕ್ಷಕ್ಕೆ ಲಾಯಲ್ ಆಗಿರುವಂತವರು, ಹೈಕಮಾಂಡ್ಗೂ ಕೂಡ ಲಾಯಲ್ ಆಗಿದ್ದೇನೆ ಮತ್ತು ಹೈಕಮಾಂಡ್ಗೆ ನಾನು ಯಾವ ರೀತಿ ನಡೆದುಕೊಂಡಿದ್ದೇನೆ, ಅವರ ಒಂದು ಯಾವ ಋಣದ ಕೆಲಸವನ್ನ ಕೂಡ ಡಿ.ಕೆ. ಸುರೇಶ್ ಅವರು ಕೂಡ ಹೇಳಿದ್ರು. ಪಕ್ಷಕ್ಕೆ ದುಡಿದಿದ್ದೇವೆ, ಕೂಲಿಯನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಕೇಳ್ತಿರುವಂತದ್ದು. ಹೀಗಾಗಿ 2.5 ವರ್ಷದ ಒಪ್ಪಂದದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾಳೆ ಸಿ.ಎಂ. ಮತ್ತು ಡಿ.ಸಿ.ಎಂ. ಮೀಟಿಂಗ್ ಮಾಡ್ತಾರೆ. ಈ ಒಂದು ಮೀಟಿಂಗ್ ನಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ, ಯಾವ ರೀತಿ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಒಂದ್ ಕಡೆ ಆದ್ರೆ, ನಿನ್ನೆ ನಡೆದಿರುವಂತಹ ಸೋನಿಯಾ ಗಾಂಧಿ ಅವರ ಚರ್ಚೆ ಮತ್ತು ಮೀಟಿಂಗ್ ನಲ್ಲಿ ಏನಾಗಿದೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಾಳೆ ಮೀಟಿಂಗ್ ನಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮತ್ತು ಸಿ.ಎಂ. ಸಿದ್ದರಾಮಯ್ಯ ಅವರ ಜೊತೆಗೆ ನಡೆಯುವಂತಹ ಮಾತುಕತೆಯ ಮೇಲೆ ಮುಂದಿನ ನಿರ್ಧಾರ ಆಗಲಿದೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.